ಏನು ಹೇಳ್ತೀರಿ? ಎಷ್ಟು ಜನ ಮಕ್ಕಳು? ಇಬ್ಬರು ಮಕ್ಕಳು ಸರ್. ನಮ್ಮದು ಸೆಕೆಂಡ್ ಇಯರ್ ಆಗಿದೆ ಸರ್. ಕಾಮರ್ಸ್ ಇಲ್ಲ ಬಿಟ್ಟು ಹಂಗೆ ನಾವು. ಏನು ಹೇಳ್ತೀರಿ ಸಾಧನೆ? ಖುಷಿ ಆಗ್ತಾಯಿದೆ ಸರ್. ಅವನ ಪಟ್ಟ ಕಷ್ಟಕ್ಕೆ ಒಳ್ಳೆ ಪ್ರತಿಫಲ ಸಿಕ್ಕಿದೆ ಅಂತ ಹೇಳಿ. ಬೇಗ ಎದ್ದೇಳ್ತಾರೆ? ಹೇಳ್ತಿದ್ದ ಸರ್. ರಾತ್ರಿ ಲೇಟಾಗಿ ಮಲಗ್ತಿದ್ದ, ಬೆಳಗ್ಗೆ ಬೇಗ ಹೇಳ್ತಿದ್ದ. ಸ್ಕೂಲಲ್ಲಿ ಟೀಚರ್ಸ್ ಹೇಳಿದ್ದೆಲ್ಲ ಫಾಲೋ ಮಾಡ್ತಿದ್ದ, ಮನೇಲಿ ಹೇಳ್ದಂಗೆ ಕೇಳ್ತಿದ್ದ. ಅಲ್ಲ, ರೈತನ ಮಕ್ಕಳು, ಬಡ ಮಕ್ಕಳು ಸಾಧನೆ ಮಾಡಿದ್ದಾರೆ. ಎಲ್ಲರೂ MLA ಅವ್ರು ಬಂದು ನಿಮಗೆ ಶುಭಾಶಯ ಹೇಳ್ತಿದ್ರೆ ಏನು ಹೇಳ್ತೀರಿ? ತುಂಬ ಖುಷಿ ಆಯಿತು ಸರ್. ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್, ಅವನಿಗೆ ಸಪೋರ್ಟ್ ಮಾಡಿದವ್ರಿಗೆಲ್ಲರಿಗೂ. ಮಗ ಡಾಕ್ಟರ್ ಆಗ್ಬೇಕಂತ ಆಸೆ ಇದೆ ಅಂತ? ಹೌದು ಸರ್, ಮಗಳಿಗೆ ಮಾಡಬೇಕು ಅಂತಿತ್ತು, ಆಗಲಿಲ್ಲ. ಈಗ ಮಗಗಾದರೂ ಮಾಡೋಣ ಅಂತ ಆಸೆ ಇದೆ ಸರ್. ಮಗಳು ಚೆನ್ನಾಗಿ ಮಾಡಿಸ್ಕೊಂಡಿದ್ಲಂತೆ? ಚೆನ್ನಾಗಿ ತೆಗ್ದಿದ್ಲು ಸರ್. 607 ತೆಗ್ದಿದ್ಲು. ಎಲ್ರಿಗೂ ಅಂದರೆ ಒಂದು ಮಕ್ಕಳು ಸಾಧನೆ ಮಾಡೋದೇ ಒಂದು ಖುಷಿ ನೋಡೋಕ್ಕೆ. ಹೌದು ಸರ್, ಮಗಂದು ತುಂಬ ಖುಷಿ ಆಯಿತು ಸರ್. ಮನೆಗೆಲ್ಲ ಕೀರ್ತಿ ತಂದೇನಂತ ತುಂಬ ಖುಷಿ ಆಯಿತು ಸರ್. ಊರಿಗೆ, ಜಿಲ್ಲೆಗೆ ಫಸ್ಟ್ ಬಂದಿರೋದಕ್ಕೆ ಖುಷಿ ಆಯಿತು. ನಿಮ್ಮ ಹೆಸರು? ಶಿಲ್ಪ.